ಹಾಯ್ ಮುದ್ದು ಮಕ್ಕಳೇ, ಕಲಿನಲ್ಲಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಣ್ಣಿನಿಂದ ಬಂಗಾರ ಎಂಬ ಕಥೆಯನ್ನು ನೋಡೋಣ ಬನ್ನಿ. ದೇವನಗರ ಎಂಬ ಹಳ್ಳಿಯಲ್ಲಿ ಸುಮಾರು 400 ಕುಟುಂಬಗಳು ಇದ್ದವು. ಆ ಕುಟುಂಬಗಳಲ್ಲಿ ರಾಮಪ್ಪ ಎಂಬ ಪಾಳೆಗಾರನ ಕುಟುಂಬವು ಒಂದು. ಇವನು ಪಾಳೆಗಾರನಿರುವುದರಿಂದ ಸ್ವಲ್ಪ ಶ್ರೀಮಂತ ಕುಟುಂಬವು ಇವರದಾಗಿತ್ತು. ಹಾಗೂ 5 ಎಕರೆ ಜಮೀನಿತ್ತು. ರಾಮಪ್ಪನಿಗೆ ಒಬ್ಬ ಮಗ ಇದ್ದ. ಅವನ ಹೆಸರು ರಾಜೀವ. ಇವನಿಗೆ ವಿಜ್ಞಾನದ ಬಗ್ಗೆ ಪ್ರಯೋಗಗಳನ್ನು ಮಾಡುವ ಹುಚ್ಚು. ಯಾರಾದರೂ ಏನಾದರೂ ಹೇಳಿದರೆ ಸಾಕು, ಅದನ್ನು ಪ್ರಯೋಗ ಮಾಡಿ ನೋಡುವ ತನಕ ಬಿಡುತ್ತಿರಲಿಲ್ಲ. ಒಂದು ದಿನ ಯಾರೋ ಹೇಳಿದರಂತೆ, ತಾಮ್ರದಿಂದ ಚಿನ್ನವನ್ನು ತಯಾರಿಸಬಹುದು ಎಂದು. ಆ ಪ್ರಯೋಗಕ್ಕಾಗಿ ತಂದೆಯಿಂದ ಹಣವನ್ನು ಪಡೆದು ಹಾಳು ಮಾಡಿದ. ತಂದೆಗೂ ಮಗನ ಈ ವರ್ತನೆ ಮನಸ್ಸಿಗೆ ತುಂಬಾ ನೋವುಂಟು ಮಾಡಿತು. ಮಗನಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಬೇಕೆಂದು ಯೋಚಿಸುತ್ತಿದ್ದರು. ಆಗ ರಾಮಪ್ಪನಿಗೆ ತನ್ನ ಗೆಳೆಯನ ನೆನಪು ಬರುತ್ತದೆ. ಅವರು ಒಬ್ಬ ಶಿಕ್ಷಕರಿರುತ್ತಾರೆ. ಅವರ ಬಳಿ ಹೋಗಿ ಮಗನ ಈ ವರ್ತನೆಯನ್ನು ಹೇಳಿಕೊಂಡ. ಆಗ ಆ ಶಿಕ್ಷಕರು ರಾಜೀವನನ್ನು ಬರಲು ಹೇಳಿ, ಕುಳಿತುಕೊಳ್ಳಪ್ಪ, ನಿನ್ನ ಹತ್ತಿರ ಪ್ರಯೋಗದ ವಿಷಯ ಮಾತನಾಡುವುದಿದೆ ಎಂದು ಹೇಳಿದರು. ಹೌದಾ, ಹೇಳಿ ಗುರುಗಳೇ ಎಂದು ಅವರ ಬಳಿ ಕುತೂಹಲದಿಂದ ರಾಜೀವ ನಿಂತನು. ಆಗ ಶಿಕ್ಷಕರು, ತಾಮ್ರದಿಂದ ಚಿನ್ನ ಮಾಡುವುದು ತುಂಬಾನೇ ಸುಲಭ. ಆ ವಿಧಾನ ನನಗೆ ಗೊತ್ತು. ಚಿನ್ನ ತಯಾರಿಸಲು 5 ಪದಾರ್ಥಗಳು ಬೇಕು. ಅದರಲ್ಲಿ ನನ್ನ ಹತ್ತಿರ 4 ಪದಾರ್ಥಗಳು ಇವೆ. ನೀನೊಂದು ತರಬೇಕು. ಆಗ ನಮ್ಮ ಪ್ರಯೋಗ ಯಶಸ್ವಿಯಾಗುವುದು ಖಂಡಿತ ಎಂದರು. ಆಗ ರಾಜೀವ ಸಂತೋಷದಿಂದ, ಹೇಳಿ ಗುರುಗಳೇ, ಅದು ಯಾವ ಪದಾರ್ಥ? ಎಷ್ಟೇ ಕಷ್ಟವಾದರೂ ನಾನು ಅದನ್ನು ತರುತ್ತೇನೆ. ಇದನ್ನು ಕೇಳಿ ಶಿಕ್ಷಕರು, ನೋಡಪ್ಪ, ಬಾಳೆ ಎಲೆಯ ಮೇಲೆ ತೆಳ್ಳನೆ ಧೂಳು ಇರುತ್ತದೆ. ಅದನ್ನು ಸುಮಾರು 4 kgಯಷ್ಟು ಸಂಗ್ರಹಿಸಬೇಕು. ಆದರೆ ಆ ಬಾಳೆ ಗಿಡವನ್ನು ನೀನೇ ನೆಟ್ಟು ಬೆಳೆಸಬೇಕು. ಹಾಗೂ ನೀರು ಗೊಬ್ಬರವನ್ನು ಕಾಲಕ್ಕೆ ನೀನೇ ಹಾಕಬೇಕು. ಆಗ ಮಾತ್ರ ನಮ್ಮ ಪ್ರಯೋಗ ಯಶಸ್ವಿಯಾಗುತ್ತದೆ. ಮತ್ತು ಸಂಗ್ರಹಿಸಿದ ಮಣ್ಣು 4 kg ಆದ ನಂತರ ನನ್ನನ್ನು ಬಂದು ಭೇಟಿಯಾಗು ಎಂದರು. ಸರಿ ಎಂದು ರಾಜೀವನು ಗುರುಗಳಿಗೆ ವಂದಿಸಿ ತಂದೆಯ ಬಳಿ ಬಂದು ತಮ್ಮ ಜಮೀನು ಎಲ್ಲಿದೆ ಎಂದು ತಿಳಿದುಕೊಂಡ. ಸುಮಾರು 3 ಎಕರೆ ಜಮೀನು ಉತ್ತದೆ ಬಿತ್ತದೆ ಬರಡು ಭೂಮಿಯಾಗಿತ್ತು. ರಾಜೀವ ಹಗಲು ರಾತ್ರಿ ಎನ್ನದೆ ಜಮೀನನ್ನು ಹದಗೊಳಿಸಿ ಬಾಳೆ ಸಸಿಯನ್ನು ನಾಟಿ ಮಾಡಿದ. ದಿನಾಲು ನೀರನ್ನು ಹಾಯಿಸುತ್ತಾ ಎಲೆಗಳ ಮೇಲೆ ಇದ್ದ ಧೂಳನ್ನು ಸಂಗ್ರಹಿಸತೊಡಗಿದ. 1 ವರ್ಷ ಆಗುವ ಹೊತ್ತಿಗೆ ಸುಮಾರು 1 kgಯಷ್ಟು ಸಂಗ್ರಹಿಸಿದ. ಈ ಕಡೆ ಬಾಳೆ ಗಿಡಗಳು ಸೊಗಸಾಗಿ ಬೆಳೆದು ಬಾಳೆಯ ಗೊನೆಗಳನ್ನು ಬಿಟ್ಟವು. ಆ ಗೊನೆಗಳನ್ನು ರಾಮಪ್ಪ ಕತ್ತರಿಸಿ ಮಾರಿದನು. ಅದರಿಂದ ಸಾಕಷ್ಟು ಹಣ ಬಂತು. ಆದರೆ ರಾಜೀವನಿಗೆ ಮಾತ್ರ ಎಲೆಯ ಮೇಲಿನ ಧೂಳು ಹೊರತು ಬೇರೆ ಏನೂ ಕಾಣುತ್ತಿರಲಿಲ್ಲ. ಹೀಗೆ 4 ವರ್ಷಗಳು ಕಳೆದವು. ತಂದೆ ಮಾತ್ರ ಪ್ರತಿ ವರ್ಷ ಬಾಳೆಗೊನೆಗಳನ್ನು ಮಾರಿ ಸಾಕಷ್ಟು ಹಣವನ್ನು ಸಂಗ್ರಹಿಸಿದ್ದ. ಸ್ವಲ್ಪ ದಿನದ ನಂತರ ರಾಜೀವ 4 kgಯಷ್ಟು ಎಲೆಯ ಮೇಲಿನ ಧೂಳನ್ನು ಸಂಗ್ರಹಿಸಿ ಗುರುಗಳ ಬಳಿ ಹೋದ. ಅಲ್ಲಿಗೆ ಅವನ ತಂದೆಯೂ ಕೂಡ ಬಂದ. ಆಗ ರಾಜೀವ, ಗುರುಗಳೇ, ನೀವು ಹೇಳಿದ ಪ್ರಕಾರ 4 kg ಧೂಳನ್ನು ತಂದಿದ್ದೇನೆ. ನೀವು ಚಿನ್ನ ಮಾಡುವ ವಿಧಾನವನ್ನು ಹೇಳಿಕೊಡಿ ಎಂದ. ಅದಕ್ಕೆ ಗುರುಗಳು, ರಾಜೀವ, ನಿನ್ನ ಶ್ರದ್ಧೆಯನ್ನು ಕಂಡು ತುಂಬಾ ಸಂತೋಷವಾಗುತ್ತಿದೆ ಎಂದು ರಾಮಪ್ಪನ ಮುಖ ನೋಡಿದರು. ಆಗ ತಂದೆ 4 ವರ್ಷದಿಂದ ಬಾಳೆಯ ತೋಟದಿಂದ ಬಂದ ಹಣದ ಚೀಲವನ್ನು ಮಗನ ಮುಂದೆ ಇಟ್ಟನು. ಆಗ ಗುರುಗಳು, ನಿನ್ನ ಪ್ರಯೋಗ ವ್ಯರ್ಥ ಪ್ರಯೋಗವಾಯಿತಪ್ಪ. ಆದರೆ ನೀನು ನಿನ್ನ ದುಡಿಮೆಯಿಂದ ಇಷ್ಟೊಂದು ಹಣವನ್ನು ಸಂಪಾದಿಸಿದ್ದಿ. ಇದೇ ನೀನು ಗಳಿಸಿದ ಬಂಗಾರ. ತಾಮ್ರದಿಂದಲ್ಲ, ಮಣ್ಣಿನಿಂದ ಬಂಗಾರವನ್ನು ಗಳಿಸಿದ ಕೀರ್ತಿ ನಿನ್ನದು.